ನಾಗರಿಕರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಹರದೇಶಹಳ್ಳಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ವತಿಯಿಂದ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಸಂಘದ ಅಧ್ಯಕ್ಷರಾದ ಶ್ರೀಯುತ ಚೇತನ್ ಕುಮಾರ್ ಸಿ ಅವರು ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು ಸದಸ್ಯರೊಂದಿಗೆ ವಾರ್ಷಿಕ ಮಹಾಸಭೆ ಕಾರ್ಯಕ್ರಮ ನೆರವೇರಿತು. ಈ ಸಂದರ್ಭದಲ್ಲಿ ಸಂಘದ ವಾರ್ಷಿಕ ಲೆಕ್ಕ ಪರಿಶೋಧನಾ ವರದಿ ಮತ್ತು ಜಮಾ ಖರ್ಚು, ಲಾಭ ನಷ್ಟ, ಕುಂದುಕೊರತೆಗಳ ಬಗ್ಗೆ ಚರ್ಚೆಯನ್ನು ನಡೆಸಿದರು ಮತ್ತು ಸಂಘದ ಅಧ್ಯಕ್ಷರು ಚೇತನ್ ಕುಮಾರ್ ಅವರು ಮಾತನಾಡಿ, ಇನ್ನು ಉತ್ತಮ ರೀತಿಯಲ್ಲಿ ಸಂಘವನ್ನು ಬೆಳೆಸಲು ಎಲ್ಲ ಸದಸ್ಯರು ಸಹಕಾರವನ್ನು ನೀಡಬೇಕು ಎಂದು ತಿಳಿಸಿದರು. ಹಾಗೂ ಇಂದಿನಿಂದ ರೈತ ಬಂಧುವರಿಗೆ ಅನುಕೂಲ ಮಾಡಿಕೊಡಬೇಕೆಂಬ ಉದ್ದೇಶದಿಂದ ಇಂಡಿ ಬೂಸ ನೀಡಲು ಇಂದು ಚಾಲನೆಯನ್ನ ನೀಡಿದರು. ಹಾಗೆ ಮುಂದಿನ ದಿನಗಳಲ್ಲಿ ರೈತರಿಗೆ ಅನುಕೂಲಕ್ಕಾಗಿ ರಸಗೊಬ್ಬರ ಸಹ ಸಂಗ್ರಹಿಸಿ ಕೊಟ್ಟಿದ್ದೀರಾ. ಯಾಕಂತಂದ್ರೆ ಹೊಸ ಅನುಭವ ಸಹಕಾರಿ ಸಂಘದ ನನಗೂ ಸಹ ಈಗ ನಮ್ಮ ಮಾರ್ಗದರ್ಶಕರಾಗಿ ನಮ್ಮ ರಮೇಶ್ ಅಣ್ಣವ್ರು ಇರ್ಬೋದು, ರಾಜಣ್ಣವ್ರು ಇರ್ಬೋದು, ರಂಗಸ್ವಾಮಣ್ಣವ್ರು ಇದ್ದಾರೆ, ಬಸವರಾಜರು ಇದ್ದಾರೆ, ಅಪ್ಪಯ್ಯನವ್ರು ಇದ್ದಾರೆ, ಮಂಜಣ್ಣ ಇದ್ದಾರೆ, ವೆಂಕಟೇಶ್ ಇದ್ದಾರೆ, ರೇಣುಕಕ್ಕ ಇದ್ದಾರೆ, ವಿಜಯಕ್ಕ ಇದ್ದಾರೆ. ಎಲ್ಲರೂ ಸಹ ಪ್ರತಿಯೊಂದು ಮೀಟಿಂಗ್ ಅಲ್ಲಿ ನಾವು ಈ ಸಂಸ್ಥೆನ ಬೆಳೆಸೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಕೂತಿದ್ವಿ. ಹಳೆ ಸಮಸ್ಯೆ ಇತ್ತು, ಅದನ್ನ ಬಗೆಹರಿಸೋದಕ್ಕೆ ಒಂದು ಹಂತಕ್ಕೆ ತಂದ್ವಿ. ಈಗ ನಾವು ಸಂಸ್ಥೆನ ಬೆಳೆಸಬೇಕು. ಯಾಕಂದ್ರೆ ಪ್ರೊಸೀಜರ್ ಏನು ಅಂತ ಆಲ್ಮೋಸ್ಟ್ ಅಲ್ಲೂ ರಮೇಶ್ ಅಣ್ಣವ್ರು ಪೂರ್ತ ಹೇಳಿದ್ದಾರೆ. ಸಹಕಾರ ಸಂಘ ಹೆಂಗ್ ನಡೆಯುತ್ತೆ, ಏನೇನಾಗುತ್ತೆ ಎಲ್ಲ ಪ್ರತಿಯೊಂದು ಅವ್ರು ಹೇಳಿದ್ದಾರೆ. ನಾವು ಅದನ್ನ ಹಿಂದೆ ಹೇಳೋದು ಬಿಟ್ಟು ಈಗ ನಾವು ಮುಂದೆ ಏನ್ ಮಾಡ್ಬೇಕು ಅಂತ ಹೊರಟಿದೀವಿ, ನಮ್ಮ ಉದ್ದೇಶ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಅವಾಗಲೇ ಹೇಳ್ದಂಗೆ ರಸಗೊಬ್ಬರ ಅನ್ನೋದು ನಮ್ಮ ಭಾಗಕ್ಕೆ ಮರೀಚಿಕೆ. ಯಾಕಂತಂದ್ರೆ ಈಗ ನಾವು ಕಾಳು ಸಂತೆನ ತಗೋಬೇಕು, ಎಲ್ಲ ಹೋಗಿ ಡೀಲರ್ಗಳ ಹತ್ರ ಹೋದ್ರೆ 1000 ರೂಪಾಯಿ ಇದ್ರೆ 1500 ರೂಪಾಯಿ ಕೊಟ್ಟು ತಗೋಬೇಕಾಗುತ್ತೆ ಅಂತ ಪರಿಸ್ಥಿತಿ. ಯಾಕಂತಂದ್ರೆ ರೈತರಿಗೆ ನೇರವಾಗಿ ಸಿಕ್ಕಿದಾಗ ಕಡಿಮೆ ರೇಟ್ ಸಿಗುತ್ತೆ. ಹಂಗಾಗಿ ಆ ಕೆಲಸ ಮಾಡ್ಲೇಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಇದು ಒಂದು 4 ತಿಂಗಳು ಹಿಂದೆನೆ ಚರ್ಚೆಗೆ ಬಂದು ಈ ಮಳೆಗಾಲಕ್ಕೆ ನಾವು ಸಪ್ಲೈ ಮಾಡ್ಲೇಬೇಕು ಅನ್ನೋದನ್ನ ಏನೋ ಒಂದು ಗಟ್ಟಿ ನಿರ್ಧಾರ ಮಾಡಿ ನಾವು ಅದನ್ನ ಪ್ರಯತ್ನ ಶುರು ಮಾಡಿದ್ವಿ. ಆದ್ರೆ ಸಾಕಷ್ಟು ಅಡೆತಡೆಗಳಿದಾವೆ. ಯಾಕಂತಂದ್ರೆ ಈಗ ಸಹಕಾರಿ ಸಂಘದಲ್ಲಿ ಅದರದೇ ಆದ ಬೈಲಗಳಿರುತ್ತೆ, ಅದರದೇ ಆದ ಇದು ಪ್ರೊಸೀಜರ್ಸ್ ಇರುತ್ತೆ. ಅದನ್ನೆಲ್ಲ ಫಾಲೋ ಮಾಡಿನೇ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಮ ಸಂಸ್ಥೆಗೆ GST ಇರ್ಲಿಲ್ಲ, GST ಮಾಡಿಸಿದೀವಿ. ಅದಕ್ಕೋಸ್ಕರ ಅಂತಾನೆ ಮಾಡಿಸಿದೀವಿ. ಪ್ರೊಸೀಜರ್ ಸೆಟ್ ಆಯ್ತು. ಅದಾದ್ಮೇಲೆ BSc ಒಬ್ಬ ವ್ಯಕ್ತಿ ಬೇಕು, ಅವ್ರಿಲ್ಲ. ಅದಾದ್ಮೇಲೆ ಅಟ್ಲೀಸ್ಟ್ ಬೇರೆ ಇದ್ರಲ್ಲಿ ಮಾಡೋಣ, ತರಿಸಿಲ್ಲ ಹಾಕೋಣ ಅನ್ನೋದಕ್ಕೆ ಒಂದು ಗೋಡೌನ್ ಬೇಕು. ಯಾಕಂತಂದ್ರೆ ಮಳೆಗಾಲ ಗಡ್ಡೆ ಆಯ್ತು, ಅಧ್ವಾನ ಆಯ್ತು ಅಂತಂದ್ರೆ ಸಂಸ್ಥೆಗೆ ನಷ್ಟ ಆಗುತ್ತೆ. ಇದನ್ನೆಲ್ಲ ಮನ್ಗಂಡು ನಾವು ಮೇಲ್ಗಡೆ ಒಂದು ನಮ್ಮ ಏನ್ ಇವಾಗ ಇರೋ ನಿವೇಶನದ ಮೇಲ್ಗಡೆನೆ ಇನ್ನೊಂದು ಕಟ್ಟಡ ಕಟ್ಟಿ ಅಲ್ಲಿ ನಾವು ಬ್ಯಾಂಕ್ನೆಲ್ಲ ಶಿಫ್ಟ್ ಮಾಡಿ ಕೆಳಗಡೆ ಏನು ದಾಸ್ತಾನು ಇಂದ ಜನಗಳು ಅದನ್ನ ಮೂವ್ಮೆಂಟ್ ಮಾಡೋದಕ್ಕೆ ಈಸಿ ಆಗ್ಲಿ ಅಂತ ಹೇಳಿ ಕೆಳಗಡೆ ಭಾಗದಲ್ಲಿ ಇರ್ಲಿ ಅನ್ನೋದಕ್ಕೆ ಕೆಳಗಡೆ ಎಲ್ಲ ಗೋಡೌನ್ಗಳನ್ನು ಖಾಲಿ ಮಾಡಿ ನಾವು ಅಲ್ಲಿ ಸಂಗ್ರಹ ಮಾಡಿ ಜನರಿಗೆ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಅದನ್ನ ಕಾರ್ಯರೂಪಕ್ಕೆ ತರ್ತಾ ಇದೀವಿ. ಇದಾದ್ಮೇಲೆ ಈಗ ಸಂಸ್ಥೆಯ ಏನು ಎಷ್ಟೋ ಜನ ಭಯದಿಂದ ಬರ್ತಿದ್ದಾರೆ, ಇನ್ನೊಂದಿಂದ ಬರ್ತಾ ಇಲ್ಲ, ಅದು ಇದು ಅಂತ ಹೇಳ್ತಾ ಇರೋ ಸುಬ್ಬಣ್ಣರು. ಯಾರು ಭಯ ಪಡೋಂತ ಅವಶ್ಯಕತೆ ಇಲ್ಲ. ಸಂಸ್ಥೆ ಗಟ್ಟಿಯಾಗಿದೆ, ಅದ್ರ ಬೇರು ಗಟ್ಟಿಯಾಗಿದೆ. ಸಣ್ಣ ಪುಟ್ಟ ಯಾವ್ದೊಂದು ರೆಂಬೆ ಮುರ್ಕೊಂಡಿದೆ ಅಂದಿದ ತಕ್ಷಣಕ್ಕೆ ಮರ ಅಲಗಾಡ್ತಾ ಇದೆ, ಕೂಡ ಬಿದ್ದೋಗುತ್ತೆ. ಆತರ ಏನು ಗಾಬರಿ ಆಗ್ಬೇಡಿ, ಭಯ ಬೀಳ್ಬೇಡಿ. ವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಇವತ್ತು ನಮ್ಮ ಹರದೇಶಹಳ್ಳಿ ನಮ್ಮ ಸಂಘದ ಆವರಣದಲ್ಲಿ ನಡೆದಿದೆ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ನಮ್ಮ ಸದಸ್ಯರು ನೂರಾರು ಜನಸಂಖ್ಯೆಯನ್ನು ತಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಇವತ್ತು ನಡೆದಿರೋ ಚರ್ಚೆ ನಮ್ಮ ಸಂಸ್ಥೆಯ 1 ವರ್ಷದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ದಿಕ್ಸೂಚಿ ಅಂತ ಹೇಳ್ಬೋದು. ಇಲ್ಲಿ ಸಾಕಷ್ಟು ಹಿರಿಯರು ಬಂದಿದ್ದರು, ಕಿರಿಯರು ಬಂದಿದ್ದರು, ಸಾಕಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸಂಘ ಯಾವ ರೀತಿಯಲ್ಲಿ ಯಾವ ದಿಕ್ಕಿನಲ್ಲಿ ನಡಿಬೇಕು ಅನ್ನೋದನ್ನು ಚರ್ಚೆಗಳಾಗಿದ್ದಾವೆ. ಇದ್ರ ಬಗ್ಗೆ ನಾವು ಮುಂದಿನ ಕ್ರಮದಲ್ಲಿ ಅವರು ಕೊಟ್ಟ ಸೂಚನೆ ಸಲಹೆಗಳನ್ನ ತಗೊಂಡು ಸಂಸ್ಥೆನ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅನ್ನೋದು ನಮ್ಮ ಆಸೆ. ಇದಕ್ಕೆ ನಮ್ಮ ಮಾಧ್ಯಮ ದಯವಿಟ್ಟು ಇದನ್ನು ನೀವು ನಮಗೆ ಸಹಕಾರ ಕೊಡ್ತಾ ಇದ್ದೀವಿ. ನಿಮಗೂ ಅಭಿನಂದನೆಗಳು. ಹಾಗೆ
ಏನು ಖರ್ಚು ವೆಚ್ಚಗಳಿರ್ಬೋದು ಇನ್ನೊಂದು ಎಲ್ಲ ವಿಸ್ತೃತವಾಗಿ ಚರ್ಚೆಗಳಾಗಿದೆ. ಎಲ್ಲೆಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿದ್ರು ಸಹ ಅದನ್ನು ತೋರಿಸಿದ್ದಾರೆ. ಅವುಗಳನ್ನು ಸಹ ಮುಂದಿನ ದಿನದಲ್ಲಿ ಸಂಸ್ಥೆಗೆ ಯಾವುದೇ ರೀತಿಯಲ್ಲಿ ನಷ್ಟಗಳಾಗದೆ ದೊಡ್ಡ ಮಟ್ಟದಲ್ಲಿ ಲಾಭಗಳು ಬರುವಂಥ ರೀತಿಯಲ್ಲಿ ಸಂಸ್ಥೆಯನ್ನು ದೊಡ್ಡ ಮಟ್ಟದಲ್ಲಿ ಕಟ್ಟಿ ಬೆಳೆಸುವಂಥ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ವಾರ್ಷಿಕ ವಹಿವಾಟು ಬಂದು 37ರಿಂದ 38 ಕೋಟಿ ಇದೆ. ಅದನ್ನು ಮುಂದಿನ ವರ್ಷದಲ್ಲಿ ಮುಂದಿನ ಫೈನಾನ್ಷಿಯಲ್ ಇಯರಲ್ಲಿ ರೀಚ್ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಯಾಕೆಂತಂದರೆ ಸಂಸ್ಥೆ ವಹಿವಾಟು ಜಾಸ್ತಿ ಆದಾಗ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ ಅನ್ನೋದು ನಾನು ಕಂಡುಕೊಂಡಿರೋದು. ಹಾಗಾಗಿ ಇದನ್ನು ಮುಂದಿನ ದಿನಗಳಲ್ಲಿ ಆಗುತ್ತೆ. ಅದ್ರ ಬಗ್ಗೆ ನಾವು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೀವಿ. ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು.